ಫ್ರಿಡ್ಜಲ್ಲಿ ಒಮ್ಮೆ ಪ್ಲಾಸ್ಟಿಕ್ ಕವರನ್ನು ಇಡೋದ್ರಿಂದ ಕರೆಂಟ್ ಬಿಲ್ಲಿನ ಉಳಿತಾಯ ಆಗುತ್ತೆ ಅಂತ ಹೇಳಿದರೆ ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ. ಹೇಗೆ ಇದರಿಂದ ನಮಗೆ ಉಪಯೋಗ ಆಗುತ್ತೆ, ಪ್ಲಾಸ್ಟಿಕ್ ಕವರನ್ನು ಹೇಗೆ ಇಡಬೇಕು, ಇದರಿಂದ ನಮಗೆ ಹೇಗೆಲ್ಲ ಕರೆಂಟ್ ಬಿಲ್ಲನ್ನು ನಾವು ಉಳಿತಾಯ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ಹಾಗೆ ಇದೇ ರೀತಿಯ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳು ನಿಮಗಾಗಿಯೇ ಇದೆ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ನಾನು ದೋಸೆ ತವಾದ ಮೇಲೆ ಬೆಂಡೆಕಾಯಿಯ ತೊಟ್ಟನ್ನು ತೆಗೆದುಕೊಂಡು ಆ ದೋಸೆ ಕಲ್ಲಿನ ಮೇಲೆ ಚೆನ್ನಾಗಿ ಉಜ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಮನೆಯಲ್ಲಿ ಯೂಶ್ವಲಿ ನಾವು ದೋಸೆಯನ್ನು ಮಾಡ್ತೀವಿ. ವಾರದಲ್ಲಿ ಒಂದು 2-3 ಸಲ ದೋಸೆಯನ್ನು ಮಾಡ್ತಾಯಿದ್ವಿ. ಆದರೆ ದೋಸೆ ಪ್ಯಾನಿಂದ ಚೆನ್ನಾಗಿ ಏಳ್ತಾ ಇಲ್ಲ, ಅಲ್ಲೇ ಅಂಟ್ಕೊಂಡು ಕಿತ್ತೋಗ್ತಾ ಇದೆ ಅಂತ ಹೇಳಿದರೆ ನೀವು ತವಾ ಯೂಸ್ ಮಾಡ್ಬೋದು. ನಾನ್ ಸ್ಟಿಕ್ ಇರ್ಬೋದು ಅಥವಾ ಕಬ್ಬಿಣದ ಹಂಚಿರ್ಬೋದು, ಅಲ್ಲ ಈ ರೀತಿಯ ಬಳಪದ ಕಲ್ಲಿನ ಒಂದು ಹಂಚಿರ್ಬೋದು. ಈ ರೀತಿ ದೋಸೆ ಹಂಚುಗಳನ್ನು ಬಳಸುವಾಗ ಯಾವುದಾದ್ರೂ ಆಗಿರಬಹುದು, ದೋಸೆ ಚೆನ್ನಾಗಿ ಏಳ್ತಾ ಇಲ್ಲ ಅಂದರೆ ಬೆಂಡೆಕಾಯಿ ಇರಬಹುದು ಅಥವಾ ಬೆಂಡೆಕಾಯಿದು ಲಾಸ್ಟ್ ತೊಟ್ಟಿರುತ್ತೆ ನೋಡಿ, ಈ ತೊಟ್ಟನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಇದರಿಂದ ಚೆನ್ನಾಗಿ ನೀವು ದೋಸೆ ಕಲ್ಲ ಮೇಲೆ ತಿಕ್ತಾ ಬರಬೇಕು. ಈ ರೀತಿ ತಿಕ್ಕೋದ್ರಿಂದ ಬೆಂಡೆಕಾಯಿಲಿರುವಂತಹ ಲೋಳೆಯ ಅಂಶ ಈ ಒಂದು ತವಾದ ಮೇಲೆ ಅಂಟ್ಕೊಂಡಾಗ ದೋಸೆ ಚೆನ್ನಾಗಿ ಏಳುತ್ತೆ. ಸೊ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ. ನಾವು ಜ್ಯುವೆಲರ್ಸ್ ಅಂಗಡಿಗಳಲ್ಲಿ ಏನಾದರೂ ಪರ್ಚೇಸ್ ಮಾಡಿದಾಗ ನಮಗೆ ಚಿಕ್ಕದಾಗಿರುವಂತಹ ಒಂದು ಪರ್ಸನ್ನು ಕೊಡ್ತಾರೆ ಅಲ್ವಾ. ಈ ರೀತಿ ಕೊಡುವಂತಹ ಪರ್ಸ್ ಯಾವುದಾದ್ರೂ ಆಗಿರ್ಬೋದು, ಬಟ್ ಇದು ಜ್ಯುವೆಲರ್ಸ್ ಪರ್ಸ್ ಅಲ್ಲ, ಇದು ಚಿಕ್ಕದಾಗಿರುವಂತಹ ಪರ್ಸ್ ನಾನು ತೆಗೆದುಕೊಂಡಿದ್ದೀನಿ. ಇದನ್ನು ನೀವು ಪಾತ್ರೆ ತೊಳೆಯುವ ಸಿಂಕ್ ಹತ್ರ ನೀವು ಡಬಲ್ ಸೈಡ್ ಗಮ್ ಟೇಪ್ ಇತ್ತು ಅಂತ ಹೇಳಿ ಅದನ್ನ ಅಂಟಿಸಿ ನೀವು ಈ ಪರ್ಸನ್ನು ಅದ್ರ ಮೇಲೆ ಅಂಟಿಸ್ಕೊಂಬಿಡಿ. ನೆಕ್ಸ್ಟ್ ಇದು ನಿಮ್ಮ ಕೈಯಲ್ಲಿರುವಂತಹ ಫಿಂಗರ್ ರಿಂಗ್, ಗೋಲ್ಡ್ ಇರಬಹುದು ಅಥವಾ ಸಿಲ್ವರ್ ಇರಬಹುದು, ಯಾವುದಾದ್ರೂ ಸರಿ, ನೀವು ಅದನ್ನು ಪರ್ಸ್ ಒಳಗೆ ಹಾಕಿಟ್ಟು ಪಾತ್ರೆಯನ್ನು ವಾಶ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ನಾವು ಪಾತ್ರೆಯನ್ನು ವಾಶ್ ಮಾಡುವಾಗ ಈ ರಿಂಗನ್ನು ಹಾಕ್ಕೊಂಡು ನಾವು ವಾಶ್ ಮಾಡೋದ್ರಿಂದ ಈ ಚಿನ್ನ ಎಲ್ಲ ಸೌದು ಹೋಗುತ್ತೆ ಅಥವಾ ಬೆಳ್ಳಿನೂ ಸೌದು ಹೋಗುತ್ತೆ, ಕಟ್ಟಾಗುತ್ತೆ ಅಂತ ಹೇಳ್ತೀವಲ್ವ. ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ಪಾತ್ರೆಯನ್ನು ವಾಶ್ ಮಾಡೋಕ್ಕೂ ಮುಂಚೆ ನೀವು ಈ ರೀತಿ ಪರ್ಸನ್ನು ಇಟ್ಕೊಂಡು ಕೈಯಲ್ಲಿರುವಂತಹ ರಿಂಗನ್ನು ಅದರೊಳಗಡೆ ಹಾಕ್ಕೊಂಡು ಪಾತ್ರೆಯನ್ನು ವಾಶ್ ಮಾಡಿಕೊಂಡಾಗ ಸೊ ರಿಂಗ್ಗಳು ತುಂಬಾ ಸೇಫ್ಟಿಯಾಗಿರುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೇ ಇಷ್ಟ ಆಗುತ್ತೆ. ನಾವು ಇನ್ಸ್ಕರ್ಟನ್ನು ಯೂಸ್ ಮಾಡುವಾಗ ಅದರಲ್ಲಿ ಇರುವಂತಹ ದಾರವನ್ನು ಕಿತ್ತೋದಾಗ ಅಥವಾ ಅದಕ್ಕೆ ದಾರವನ್ನು ನಾವು ಹಾಕ್ಕೊಳ್ಬೇಕು ಅಂತ ಹೇಳಿದರೆ ಏನು ಮಾಡ್ತೀವಿ, ಇಲ್ಲ ಒಂದು ಪಿನ್ನು ಇಲ್ಲಾಂದರೆ ಹೇರ್ ಪಿನ್ನನ್ನು ಬಳಸ್ಕೊಳ್ತೀವಿ. ಸೊ ನಮಗೆ ಟೈಮ್ ಇಲ್ಲ, ಈ ಪಿನ್ನು ಅಥವಾ ಹೇರ್ ಪಿನ್ನನ್ನು ಹಾಕ್ಕೊಂಡು ನಾವು ಅದರೊಳಗೆ ದಾರವನ್ನು ಹಾಕ್ಕೊಳ್ತಾ ಇರುವಾಗ ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಪೆನ್ನನ್ನು ತೆಗೆದುಕೊಳ್ಳಿ. ಸೊ ಅದು ಕ್ಯಾಪ್ ಜೊತೆಗೇ ಇರಬೇಕು. ಸೊ ಕ್ಯಾಪಿನ ಒಳಗೆ ಸೇರಿಸ್ಕೊಂಡು ನೀವು ಒಂದು ಗಂಟನ್ನು ಹಾಕ್ಕೊಂಡು ದಾರವನ್ನು ನೀವು ಏನು ಸ್ಪೇಸ್ ಇದೆ ನೋಡಿ, ಆ ಇನ್ಸ್ಕರ್ಟ್ ಏನು ಸ್ಪೇಸ್ ಇದೆ ಆ ಸ್ಪೇಸ್ ಒಳಗೆ ನೀವು ಹಾಕ್ಕೊಳ್ತಾ ಬರೋದ್ರಿಂದ ತುಂಬಾ ಬೇಗ ನೀವು ಹಾಕ್ಕೊಳ್ಬಹುದು. ಈ ಪಿನ್ನು ಅಥವಾ ಹೇರ್ ಪಿನ್ನನ್ನು ಬಳಸ್ಕೊಂಡು ಹಾಕ್ಕೊಳ್ಳುವಾಗ ನಿಧಾನ ಆಗುತ್ತೆ. ನಮ್ಗೆ ಅಷ್ಟು ಟೈಮ್ ಇಲ್ಲ, ನಾವು ಅರ್ಜೆಂಟಲ್ಲಿ ಇದ್ದೀವಿ, ಸೊ ಇರುವಂತಹ ಸಮಯವನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದರೆ ಸೊ ನೀವು ಈ ರೀತಿ ಪೆನ್ನನ್ನು ಬಳಸ್ಕೊಂಡು ನೀವು ಅದಕ್ಕೆ ದಾರವನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗನೆ ಹಾಕ್ಕೊಳ್ಬೋದು. ಆ್ಯಂಡ್ ಇದು ತುಂಬಾ ಈಸಿಯಾಗಿ ಕೂಡ ಇರುತ್ತೆ. ನಾವು ಬಾಳೆಕಾಯಿಯನ್ನು ಕಟ್ ಮಾಡುವಾಗ ಬಜ್ಜಿಗಿರಬಹುದು, ಬೋಂಡ, ಪಲ್ಯ, ಗೊಜ್ಜು, ಸಾಂಬಾರು ಏನಕ್ಕಾದ್ರೂ ನಾವು ಬಾಳೆಕಾಯಿಯನ್ನು ಕಟ್ ಮಾಡುವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೈಯೆಲ್ಲ ಅಂಟಾಗುತ್ತೆ, ಒಂದು ರೀತಿ ಮೇಣ ಥರ ಅಂಟ್ಕೊಂಡು ಅದು ಕಪ್ಪು ಆಗೋ ರೀತಿ ಆಗಿರುತ್ತೆ. ಸೊ ಈ ರೀತಿ ಇರುವಂತಹ ಕಪ್ಪು ಆಗಿರ್ಬೋದು ಅಥವಾ ಈ ಅಂಟನ್ನು ನಾವು ಕೈಗೆ ಮಾಡ್ಕೊಳ್ದೇ ಬಾಳೆಕಾಯಿಯನ್ನು ಕಟ್ ಮಾಡೋದು ಹೇಗೆ ಅಂತ ಹೇಳಿದರೆ, ಕೈಗೆ ಸ್ವಲ್ಪ ನೀವು ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಸಾಂಬಾರಿನ ಎಣ್ಣೆ ಆದರೂ ಸರಿ, ಯಾವುದಾದ್ರೂ ಒಂದು ಎಣ್ಣೆಯನ್ನು ಹಚ್ಕೊಂಡು ನೀವು ಈ ಒಂದು ಬಾಳೆಕಾಯಿಯನ್ನು ಕಟ್ ಮಾಡೋದ್ರಿಂದ ಕೈಯಲ್ಲಿ ಯಾವುದೇ ರೀತಿಯ ಅಂಟು ಆಗಲ್ಲ. ನಮ್ಮ ಫ್ರಿಡ್ಜಲ್ಲಿ ಈ ರೀತಿಯಾಗಿ ಆಗಾಗ ಐಸ್ ಏನಾದ್ರು ಈ ರೀತಿ ಕಟ್ಕೊಳ್ತಾ ಇದೆ ಅಂತ ಹೇಳಿದರೆ ನಮ್ಮ ಫ್ರಿಡ್ಜು ಹಾಳಾಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಜೊತೆಗೆ ಈ ರೀತಿ ಕಟ್ಕೊಂಡಾಗ ನಮಗೆ ಕರೆಂಟ್ ಬಿಲ್ ಅನ್ನೋದು ಕೂಡ ತುಂಬಾ ಬರುತ್ತೆ. ಸೊ ಈ ರೀತಿ ಆಗಬಾರ್ದು, ನಮ್ಮ ಕರೆಂಟ್ ಬಿಲ್ಲನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು, ಜೊತೆಗೆ ನಮ್ಮ ಫ್ರಿಡ್ಜನ್ನು ಕೂಡ ನಾವು ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳಿದರೆ ನಾನು ಹೇಳುವ ರೀತಿ ಟ್ರೈ ಮಾಡಿ. ಇವತ್ತಿನ ತಮ್ನೇಲನ್ನು ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಫ್ರಿಡ್ಜಲ್ಲಿ ಒಂದು ಕವರನ್ನು ಇಡೋದ್ರಿಂದ ಕರೆಂಟ್ ಬಿಲ್ ಹೇಗಪ್ಪ ಕಡಿಮೆ ಬರುತ್ತೆ ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಇವಾಗ ಓಡ್ತಾ ಇದೆ, ಹೌದಲ್ವಾ? ಹಾಗಿದ್ದಾಗ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಳ್ಳಿ. ಕವರ್ ನಿಮಗೆ ಹ್ಯಾಂಡ್ ಕವರ್ ಇರಬಹುದು ಅಥವಾ ಬಟ್ಟೆಗಳೆಲ್ಲ ತಂದಾಗ ನಿಮಗೆ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ ನೋಡಿ, ಆ ಕವರ್ ಯಾವುದಾದ್ರೂ ಆಗಿರ್ಬೋದು. ಒಂದು ಕವರನ್ನು ತೆಗೆದುಕೊಂಡು ನೀವು ಸೈಡ್ ಸುತ್ತಲೂ ನೀವು ಕಟ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ
ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಒಂದು ಸೈಡ್ ಪ್ಲಾಸ್ಟಿಕ್ ಕವರ್ ಇದ್ದರೆ ಸಾಕು, ಇನ್ನೊಂದು ಸೈಡ್ ನಮಗೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ನೀವು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಅಪ್ಲೈ ಮಾಡಿಕೊಡಿ. ಕುಕ್ಕಿಂಗ್ ಆಯಿಲ್ ಆದರೂ ಆಗಿರ್ಬೋದು ಅಥವಾ ಕೊಕೊನಟ್ ಆಯಿಲ್ ಆದರೂ ಆಗಿರಬಹುದು, ಯಾವುದಾದ್ರೂ ಒಂದು ಆಯಿಲನ್ನು ಸ್ವಲ್ಪ ನೀಟಾಗಿ ಕವರಿನ ಸುತ್ತಲೂ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನೀಟಾಗಿ ಎಲ್ಲ ಕಡೆನೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇಮ್ ಪುಡಿ ಉಪ್ಪನ್ನು ಸಹ ಅಷ್ಟೇ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೈಯಿಂದನೇ ನೀಟಾಗಿ ಎಲ್ಲ ಕಡೆನೂ ಒರೆಸ್ಕೊಂಡ್ಮೇಲೆ ಫಸ್ಟು ನೀವು ಫ್ರಿಡ್ಜಿನ ಸ್ವಿಚ್ಚನ್ನು ಆಫ್ ಮಾಡಿ ಡಿಕಂಪ್ರೆಸ್ ಬಟನನ್ನು ಪ್ರೆಸ್ ಮಾಡಿ ನೀಟಾಗಿ ಐಸ್ ಬಾಕ್ಸಲ್ಲಿರುವಂತಹ ಐಸೆಲ್ಲ ನೀವು ಫುಲ್ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ನಾನು ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀಟಾಗಿ ಇವಾಗ ಕ್ಲೀನ್ ಆಗಿದೆ. ಇದಾದಮೇಲೆ ನೀವೇನು ರೆಡಿ ಮಾಡ್ಕೊಂಡಿದ್ದೀರ ಆ ಒಂದು ಪ್ಲಾಸ್ಟಿಕ್ ಕವರನ್ನು ನೀವು ಫ್ರಿಡ್ಜಲ್ಲಿ ಇಡಬೇಕು. ಸೊ ಇಡುವ ಮುಂಚೆ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಎಣ್ಣೆ ಮತ್ತು ಉಪ್ಪನ್ನು ಹಾಕ್ಕೊಂಡಿರ್ತೀರಲ್ವ, ಅದು ಸ್ವಲ್ಪ ಕೆಳಗೆ ಆ ಒಂದು ಪಾರ್ಟ್ ಕೆಳಗಡೆ ಹೋಗೋ ಹಾಗೆ ಮಾಡ್ಕೊಳ್ಬೇಕು. ಸೊ ಕೆಳಗೆ ಅದು ಸೇರಿಸ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಪುಡಿ ಉಪ್ಪನ್ನು ತೆಗೆದುಕೊಂಡು ಆ ಒಂದು ಐಸ್ ಬಾಕ್ಸ್ದು ಎಡ್ಜಸ್ ಎಲ್ಲ ಏನಿದೆ ಅಲ್ಲಿ ಸುತ್ತಲೂ ನೀವು ಸ್ವಲ್ಪ ಉಪ್ಪಿನಿಂದ ಒರೆಸ್ಕೊಳ್ಬೇಕು. ಉಪ್ಪಿಂದ ಒರೆಸ್ಕೊಂಡ್ಮೇಲೆ ಆ ಮೇಲಿನ ಭಾಗಕ್ಕೂ ಕೂಡ ಸ್ವಲ್ಪ ಹಾಗೇ ನೀವು ಲೈಟಾಗಿ ಉಪ್ಪನ್ನು ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ನೀವು ಫ್ರಿಡ್ಜ್ ಒಳಗೆ ಏನೇನಾದರೂ ವಸ್ತುಗಳನ್ನು ಇಡುವುದರಿಂದ ಐಸ್ ಅನ್ನೋದು ತುಂಬಾ ಕಟ್ಕೊಡಲ್ಲ. ಇದರಿಂದ ನಿಮಗೆ ಕರೆಂಟ್ ಬಿಲ್ಲು ಕೂಡ ಸೇವ್ ಆಗುತ್ತೆ. ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಇಟ್ಟು ನಾನು ಆಲ್ಮೋಸ್ಟ್ ಒಂದು 15 ಡೇಸ್ ಮೇಲಾಗ್ತಾನೆ ಬಂತು. ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ತುಂಬ ಅನ್ನೋದು ಅಷ್ಟು ಐಸ್ ಏನು ಕಟ್ಟಿಲ್ಲ, ನಿಮಗೆ ಕಾಣಿಸ್ತಾ ಇರ್ಬೋದು. ಪ್ಲಾಸ್ಟಿಕ್ ಕವರ್ ಮೇಲೆ ಏನು ಲೈಟಾಗಿರುತ್ತೆ ಅದನ್ನು ನಾವು ಜಸ್ಟಿಗೆ ಕೈಯಲ್ಲೇ ಒರೆಸ್ಕೊಳ್ಬೋದು. ಅದು ತುಂಬ ಅಂಟಿದೆ, ಅದನ್ನು ಕಿತ್ತಾಕಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಉದುದ್ರಾಗಿದೆ ಅಂತ ಹೇಳಿ. ನಾವು ಉಪ್ಪನ್ನು ಹಾಕಿರೋದ್ರಿಂದ, ಉಪ್ಪನ್ನು ಸೈಡಿಗೆ ಒರೆಸಿರೋದ್ರ ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿರೋದ್ರಿಂದ ಐಸ್ ಕೂಡ ಜಾರಾಡ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು. ತುಂಬ ಮಟ್ಟಿಗೆ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಇದೆ. ಅದನ್ನು ನಾನು ಕೈಯಿಂದನೇ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ವಿತ್ ಪ್ರೂಫ್ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಈ ಕವರಿಂದ ಇರುವಂತಹ ಏನಾದ ಐಸ್ ಎಲ್ಲ ಇದೆ ಅದನ್ನು ನೀವು ರಿಮೂವ್ ಮಾಡಿಕೊಂಡು ಮತ್ತೆ ನೀವು ಇಟ್ಕೊಳ್ಬಹುದು. ನೋಡಿ ತಳಭಾಗದಲ್ಲೂ ಕೂಡ ಒಂದು ಚೂರು ಐಸ್ ಕೂಡ ಇಲ್ಲ. ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತಾ? ಟಿಪ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.